ಇಡೀ ಭಾರತೀಯ ಚಿತ್ರರಂಗಕ್ಕೆ ಪೈರಸಿ ಅನ್ನೋದು ಪೆಡಂಭೂತವಾಗಿ ಕಾಡ್ತಾ ಇದೆ. ನಿನ್ನೆ ತಾನೇ 45 ಮತ್ತು ಮಾರ್ಕ್ ಚಿತ್ರಗಳು ಒಂದು ದೊಡ್ಡ ಓಪನಿಂಗ್ ಪಡೆದುಕೊಂಡಿತ್ತು. ಆದರೆ ಆ ಸಂಭ್ರಮವನ್ನು ತಿಂದು ಹಾಕೋದಕ್ಕೆ ಪೈರಸಿ ಬಂದಿದೆ. ಒಂದಷ್ಟು ನಕಲಿ ಲಿಂಕ್ಗಳು ಪತ್ತೆಯಾಗಿದೆ. ಇದ್ರ ಬಗ್ಗೆ ಓವರಾಲ್ ಆಗಿ ಮಾತಾಡೋದಕ್ಕೆ ನಿರ್ಮಾಪಕರಾಗಿರೋ ರಮೇಶ್ ರೆಡ್ಡಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಸರ್, ತುಂಬ ಕಷ್ಟಪಟ್ಟು ಮಾಡಿರ್ತೀರ, 3 ವರ್ಷಗಳ ಪರಿಶ್ರಮ. ಈಗ ನಿಮಗೆ ಗೊತ್ತಾದಾಗ ಸಡನ್ನಾಗಿ ಕೈಗಳು ನಡಗಿರುತ್ತೆ. ನಕಲಿ ಪೈರಸಿಗಳ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಇಲ್ಲ ಸರ್, ಅದೇ ನಾನು ಹೇಳಿಲ್ವಾ, ನಿನ್ನೆ ನಾನು ಬೆಳಗ್ಗೆ 2 ಲಿಂಕ್ ಬರೋಷ್ಟೊತ್ತಿಗೆ ನನಗೆ ಬೇಜಾರಾಗಿತ್ತು. 2 ಮತ್ತೇನು ಮಾಡ್ತು ಮಾಡೋಣ, ಇನ್ನು ಲಿಂಕ್ ಬಂದಿದೆ, ಇನ್ನೂ ನಮಗೊಂದು ಬಂದಿದೆ ಅಂತ ಬೇಜಾರಾಯಿತು. ಅದಕ್ಕೆ ನಾನು ಹೇಳಿದ್ದು, ಈ ನಕಲಿಗಳು ಬಂದರೆ, ಯಾಕಂದರೆ 3 ವರ್ಷ ಶ್ರಮ ಅಲ್ವಾ, ಎಷ್ಟು ಒಂಥರ ತುಂಬ ಬೇಜಾರಾಗತ್ತೆ. ಅದು ಹೇಳ್ಕೊಳಕ್ಕಾಗಲ್ಲ, ಆ ಥರ ಬೇಜಾರಾಗತ್ತೆ. ಸರಿ, ಈ ಹಿಂದೆ ಡೆವಿಲ್ ಚಿತ್ರಕ್ಕೂ ಈ ಪೈರಸಿ ಕಟ ಆಗಿತ್ತು. ಒಂದು 10,000 ಲಿಂಕು ಡಿಲೀಟ್ ಮಾಡಿಸಿದ್ದಾರೆ. ಇಷ್ಟು ಲಿಂಕ್ಗಳ ಪತ್ತೆಗೆ ಒಂದು ಕಾರಣ, ಬೇರೆ ಬೇರೆ ಕಡೆ ಬೇರೆ ಬೇರೆ ಜಾಗಗಳಲ್ಲಿ ಈ ಲಿಂಕ್ಗಳು ಪತ್ತೆ ಆಗ್ತಾ ಇದೆ. ನಿಮಗೆ ಎಲ್ಲೆಲ್ಲಿ ಪತ್ತೆ ಆಯಿತು? ನಿಮ್ಮ ಗಮನಕ್ಕೆ ಯಾವಾಗ ಬಂತು? ಇಲ್ಲ, ನನಗೆ ಅಲ್ಲಿ ಪತ್ತೆ ಆಗಿಲ್ಲ ಸರ್. ಯಾರು ಕಳಿಸಿದ್ರೆ ನನಗೆ ಗೊತ್ತಿಲ್ಲ. ನನ್ನ ಮೊಬೈಲ್ಗೆ ಬಂದಾಗ ನನಗೆ ಆಗಿದ್ದು, ಯಾಕೆಂದರೆ ನಾನು ಕೋರ್ಟ್ ಆರ್ಡರ್ ತಗೊಬಂದಿದ್ದು, ಅವ್ರು ತೋರಿಸ್ಬೇಕಾಗಿತ್ತು. ನಾನು ಮೀಡಿಯಾದವ್ರು ಕರೆದಿದ್ದೆ ಅಷ್ಟೇ. ಅದು ಎಲ್ಲಿಂದ ಬಂತು, ಏನು ಬಂದಿದ್ದು ಗೊತ್ತಿಲ್ಲ. ಇನ್ನು ಪತ್ತೆ ಮಾಡ್ತಾರೆ. ಒಂದ್ಸಲಿ ನಾವು ವಾರ್ನ್ ಮಾಡಿದ್ದೀವಿ. ನೆಕ್ಸ್ಟ್ ಅದೇ ಥರ ಮಾಡಿದ್ರೆ ನಾವು ಕಾನೂನು ಕ್ರಮ ಏನಿದೆಯೋ ಅದು ಜರುಗಿಸ್ತೀವಿ. ಸರ್, ಒಂದಷ್ಟು ಟೆಕ್ನಿಕಲ್ ಆಗು ಸಜೆಷನ್ಸ್ ಬಂದಿತ್ತು ಈ ಹಿಂದೆ ಕೂಡ ಚಿತ್ರರಂಗದಲ್ಲಿ. ಸ್ಕ್ರೀನಿಂಗ್ ಮಾಡೋ ಟೈಮಲ್ಲಿ ಡಿಜಿಟಲ್ ಕೋಡ್ ಹಾಕಿದ್ರೆ ಎಲ್ಲಿ ಲೀಕ್ ಆಯಿತು ಅನ್ನೋದನ್ನು ಪತ್ತೆ ಹಚ್ಬೋದು ಅಂತ. ಇದ್ರ ಬಗ್ಗೆ ಒಬ್ಬ ಸಿನಿಮಾ ಕರ್ಮಿಯಾಗಿ, ನಿರ್ಮಾಪಕರಾಗಿ ಏನು ಹೇಳ್ತೀರಾ? ಇಲ್ಲ, ನನಗೆ ಟೆಕ್ನಿಕಲ್ ನನಗೆ ಗೊತ್ತಿಲ್ಲ ಸರ್. ಯಾಕೆಂದರೆ ನನಗೆ ಗೊತ್ತಿಲ್ಲದಿರೋದು ಯಾವುದೋ ಮಾತಾಡೋಕ್ಕೆ ಹೋಗಲ್ಲ. ಅದಕ್ಕೆ ನಾನು ತಿಳ್ಕೊತೀನಿ. ಅದು ಥಿಯೇಟ್ರಲ್ಲಿ ಏನೇನು ಟೆಕ್ನಿಕಲ್ ಪ್ರಾಬ್ಲಮ್ ಇದೆಯಾ, ಏನಾದ್ರಿಂದ ಇದೆ, ನಾನು ತಿಳ್ಕೊತೀನಿ ಸರ್. ಸರ್, ಫಸ್ಟ್ ಡೇ ಕಲೆಕ್ಷನ್ ಬಗ್ಗೆ ಮಾರ್ಕ್ ಅವರು ಅಧಿಕೃತವಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೀವೇನಾದರೂ ಹೇಳ್ಬೋದಾ? ಮಾಡಿದ್ದೀವಿ ಸರ್. ನಾವು ಒಂದು 6.2 6.2 ಆಗಿದೆ, ಮಾಡಿದ್ದೀವಿ. ನಾವು ಅನೌನ್ಸ್ ಮಾಡಿದ್ದೀವಲ್ಲ, ಮಾಡಿದ್ದೀವಿ. ಓಕೆ ಸರ್, ಕೊನೆಯದಾಗಿ ಈಗ ಪೈರಸಿ ಮಾಡೋರಿಗೆ ತುಂಬ ದಿನಗಳಿಂದ ಏನೇನೋ ಲೀಗಲ್ ಪ್ರೊಸೀಜರ್ಗಳು ಆದರೂ ಕೂಡ ಕೆಲವರು ಕಿಡಿಗೇಡಿಗಳು ಬುದ್ಧಿ ಕಲಿತಾ ಇಲ್ಲ. ಒಂದು ಸೃಜನಶೀಲ ಕೆಲಸಕ್ಕೆ ಅಡೆತಡೆ ಇದ್ದೇ ಇರುತ್ತೆ. ಫೈನಲಿ ಓವರಾಲ್ ಏನಾದರೂ ಹೇಳ್ತೀರಾ? ನೋಡಿ ಸರ್, ನಮ್ಮ ಪಿಕ್ಚರಲ್ಲೇ ಅದೇ ಇರೋದು ಕರ್ಮ. ಆ ಕರ್ಮ ಅವ್ರು ಅನುಭವಿಸ್ಕೋತಾರೆ. ಇವಿಷ್ಟು ನಿರ್ಮಾಪಕರಾಗಿರೋ ರಮೇಶ್ ರೆಡ್ಡಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬಿಟ್.